ಇನ್ನು ಪಬ್ಲಿಕ್ ಟಿವಿಯ ಈ ವರದಿಗೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಟ್ ಏನು ಅಂತ ಸ್ಟ್ರಾಂಗ್ ಆಗಿ ಏನು ಮಾತಾಡಿಲ್ಲ ಅವರು. ಅವ್ರ ಕಂಪ್ಲೇಂಟ್ ಹೋಗಿದ್ರು ಕೂಡ ಪಬ್ಲಿಕ್ ಟಿವಿ ವರದಿಯನ್ನು ನೋಡಿದ್ದೇನೆ, ಈ ಹಿಂದೆಯೂ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು, ಆದರೆ ಜ್ಯೇಷ್ಠತೆಯ ಆಧಾರದ ಮೇರೆಗೆ ಮಳಿಗೆಗಳನ್ನು ನೀಡಬೇಕು, ಈ ಹಗರಣದ ತನಿಖೆ ನಡೆಸ್ತೀವಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ. 50 ಲಕ್ಷ ರೂಪಾಯಿ ಲಂಚ, ಅದೇನು ಒಬ್ಬರ ಕೈಗೆ ಹೋಗಲ್ಲ, ಅದು ಹಂಚಿಕೆ ಆಗುತ್ತೆ, ಇವ್ರಿಗಿಷ್ಟು 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 ಅಂತ. ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕಾಗಿತ್ತು. ಹಂಗೆ ನೋಡೋಕೆ ಹೋದರೆ ಶಿವಾನಂದ ಪಾಟೀಲ್ರು ತನಿಖೆ ನಡೆಸ್ತೀವಿ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಅವರಿದ್ದಾರೆ. ಸರ್, ಈಗ ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ, ಖುದ್ದು ನಿಮಗೆ ಚಂದ್ರಶೇಖರ್ ಅನ್ನೋರು ಒಂದು ಲೆಟರ್ ಅನ್ನ ಕೂಡ ಬರೆದಿದ್ದಾರೆ. APMCಯಲ್ಲಿ ದಾಸನಪುರ ಮಳಿಗೆ ಬೇಕು ಅಂತಂದ್ರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತ. ಅವ್ರ ಕಥೆಯನ್ನು ಬಹುಶಃ ನೀವು ಪಬ್ಲಿಕ್ ಟಿವಿಯಲ್ಲಿ ನೋಡಿರ್ಬೋದು ಸರ್. ಮದುವೆಯಾಗಿ 10 ದಿನ ಆಗಿದೆ, ಮಾಂಗಲ್ಯ ಸಮೇತ ನಿಮ್ಮ ಅಧಿಕಾರಿಗಳು ಕೇಳುವಂತಹ ಲಂಚ ಕೊಡೋದಕ್ಕೆ ಮಾಂಗಲ್ಯವನ್ನು ಕೂಡ ಅಡ ಇಟ್ಟಿದ್ದಾರೆ ಅನ್ನುವಂತಹ ಪರಿಸ್ಥಿತಿ ಏನಾಗಿದೆ ಸರ್ ನಿಮ್ಮ ಇಲಾಖೆಗೆ? ನೋಡಿ, ಲಾಸ್ಟ್ ಟೈಮ್ ತಾವೇ ಬಂದಿದ್ರಿ. ನಾನು ಆ ಸಂದರ್ಭದಲ್ಲಿ ಈ ವಿಚಾರವನ್ನು 2 ತಿಂಗಳು ಸ್ಥಗಿತ ಮಾಡಿ ಮೆರಿಟ್ ಟು ಡಿಮೆರಿಟು ಏನಿದೆ ನೀವು ಖಂಡಿತ ವೆರಿಫೈ ಮಾಡಿ ಅಲ್ಲಿವರೆಗೆ ಅಲಾಟ್ಮೆಂಟ್ ಮಾಡಬೇಡಿ ಅಂಥೇಳಿ ಸ್ಟಾಪ್ ಮಾಡಿ. ನೀವು ಹೇಳಿದ ಮೇಲೆ ನಾನೇ ಸ್ಟಾಪ್ ಮಾಡಿದ್ದೆ, ನಿಮಗೂ ಗೊತ್ತಿದೆ, ತಾವು ಬಂದೋಗಿದ್ದೀರಿ. ಬಟ್ ಈಗ ಅಕಸ್ಮಾತ್ ಈಗ 100 ಜನ ಅರ್ಜಿ ಹಾಕಿರ್ತಾರೆ, ಅದರಲ್ಲಿ ಕೆಲವೊಬ್ಬರಿಗೆ ಆದ್ಯತೆ ಮೇರೆಗೆ ಕೊಡಬೇಕಾದಂಥ ಕರ್ತವ್ಯ ಕೂಡ ಹೌದು. ಯಾಕಂದರೆ ಈ ದಾಸನ್ಪುರ್ APMC ಕಟ್ಟಿ ಈಗ ಆಲ್ಮೋಸ್ಟ್ 5 ವರ್ಷ ಆಯಿತು. 300 ಕೋಟಿ ಖರ್ಚು ಮಾಡಿ ಅಲಾಟ್ಮೆಂಟ್ ಮಾಡದೆ ಹಾಗೇ ಇಟ್ಕೊಂಡು ಕೂತಿದ್ದಾರೆ. ಮೋರೆವರ್ ಈ ದಾಸನ್ಪುರ್ನಲ್ಲಿ ಇನ್ನು ಯಶವಂತಪುರದ್ದು ಒಂದು ಶಿಫ್ಟಿಂಗದ್ದು ಒಂದು ಕೂಡ ಆದೇಶ ಇದೆ. ಇವೆರಡೂ ಆಗದೆ ಹೋದರೆ ನಮ್ಮ ಬೆಂಗಳೂರಿನ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಅಂದರೆ ಅದು ನಾರ್ತ್ ಕರ್ನಾಟಕ, ಮಧ್ಯ ಕರ್ನಾಟಕದಿಂದ ನಮ್ದು ಏನೇನು ಸರಬರಾಜುಗಳು ಬರ್ತವೆ ಅವೆಲ್ಲ ಕೂಡ ಏನಾಗುತ್ತವೆ ಯಶವಂತಪುರಕ್ಕೆ ಬರಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಅಲಾಟ್ಮೆಂಟ್ ಮಾಡಲೇಬೇಕು ಅಂತಕ್ಕಂಥದ್ದು ಕೂಡ ಹೈಕೋರ್ಟ್ನಲ್ಲಿ ಕೂಡ ನಡೆದಿದೆ, ಕಳೆದ 3 ವರ್ಷದಿಂದ ನಡೆದಿದೆ. ಈಗ ಅದರ ತೀರ್ಮಾನ ಕೂಡ ಪೆಂಡಿಂಗ್ ಇದೆ, ಈಗ ಫೈನಲ್ ಜಜ್ಮೆಂಟ್ ಪೆಂಡಿಂಗ್ ಇದೆ. ಮತ್ತೀಗ ನನಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದೆ ಬೆಳಗ್ಗೆ, ಈಗ ನಿನ್ನೆನೇ ನಾನು ಬಂದಿದ್ದು ನೈಟು, ನಾನು ನೋಡಿದೆ. ನಿಜವಾಗ್ಲೂ ಆ ಥರ ಆಗಿದ್ದರೆ ಖಂಡಿತ ಎನ್ಕ್ವೈರಿ ಮಾಡ್ತೀನಿ. ಮತ್ತು ಅಧಿಕಾರಿಗಳ ಮೇಲೆ ಅಷ್ಟೇ ಅಲ್ಲ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರ ಮೇಲೂ ನಾನು ಕ್ರಮ ಕೈಗೊಳ್ತೀನಿ. ಮತ್ತು ಆ ಚಂದ್ರಶೇಖರ್ ಅನ್ನೋರಿಗೆ ಏನು ನ್ಯಾಯ ಸಿಕ್ಕಿಲ್ಲ ಅದನ್ನು ಕೂಡ ಕೊಡಿಸ್ತಕ್ಕಂಥ ಖಂಡಿತ ಪ್ರಯತ್ನ ನಾನು ಮಾಡ್ತೀನಿ. ಈಗ ಅವ್ರು ಹೇಳ್ತಾ ಇದ್ದಾರೆ 20 ಲಕ್ಷ ಲಂಚಕ್ಕೆ ಅಂತ. ಸೊ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಈ ಹಿಂದೆ ನಾವು ಪಬ್ಲಿಕ್ ಟಿವಿಯಲ್ಲೂ ಕೂಡ ವರದಿ ಬಿತ್ತರಿಸಿದ್ವಿ, ಆಗಲೂ ಕೂಡ ವರ್ತಕರು ಆರೋಪವನ್ನು ಮಾಡಿದ್ರು. ಸೊ ನೀವು ಅಟ್ಲೀಸ್ಟ್ ಎನ್ಕ್ವೈರಿ, ಇಂಟರ್ನಲ್ ಎನ್ಕ್ವೈರಿ ನಡೀತಾ ಸರ್ ಆ ವಿಚಾರದಲ್ಲಿ? ಅಧಿಕಾರಿಗಳ ವಿರುದ್ಧ ಏನಾದರೂ ಕ್ರಮ ಆಯ್ತಾ ಈ ವಿಚಾರದಲ್ಲಿ, ಅಥವಾ ಯಾರು ಲಂಚ ತಗೊಂಡಿಲ್ಲ ಅನ್ನುವಂತಹ ಭರವಸೆನ ತಾವು ಕೊಡ್ತೀರಾ ಸರ್? ಈಗ ನೀವು ಹೇಳಿದ ಮೇಲೆ ನಮ್ಮ ಡೈರೆಕ್ಟ್ರು ಕೂಡ ಹೋದರು, ಎನ್ಕ್ವೈರಿ ಮಾಡಿಕೊಂಡ್ರು, ಮೆರಿಟ್ ಲಿಸ್ಟನ್ನು ವೆರಿಫಿಕೇಷನ್ ಮಾಡಿ ಕಂಪ್ಲೀಟ್ ಒಂದು ವರದಿಯನ್ನು ಕೊಟ್ಟರು. ಅವ್ರು ಏನು ಹೇಳಿದರು, ಯಾವುದೇ ಥರದ ಅವ್ಯವಹಾರ ಮಾಡಿದಾಗೆ ಡಿಸ್ಪರ್ಸ್ ಮಾಡಿದರೆ ಮೆರಿಟ್ ಮೇಲೆ ಡಿಸ್ಪೋಸಲ್ ಆಗುತ್ತೆ ಅಂಥೇಳಿ ಒಂದು ಮಾತನ್ನು ಹೇಳಿದರು. ಹಾಗಿದ್ರೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದೆ ನಾನು ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಅದರಲ್ಲಿ ಆಗಿಲ್ಲ ಅಂಥೇಳಿ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಚಂದ್ರಶೇಖರ್ ಅವ್ರಿಗೂ ಕೂಡ ಅಂಗಡಿ ಅಲಾಟ್ ಆಗಿದೆ ಅಂಥೇಳಿ ನನಗೆ ಇವತ್ತು ಬಂದಂಥ ವರ್ತಮಾನ ನಿಮ್ಮ ಟಿ ವಿ ಕೇಳಿದ ಮೇಲೆ. ಮತ್ತು ಇವ್ರಿಗೆ ಅಲಾಟ್ಮೆಂಟ್ ಆಗಿದ್ದರೆ ಮತ್ತು ಇವರು ಮೊದಲೇ ಈ ಥರ ನನಗೆ ಬಂದು ಹೇಳ್ಬೋದಿತ್ತಲ್ಲ. ಈಗ ನೀವು ಹೇಳ್ತಾ ಇದ್ದೀರಿ ಅವ್ರು ನನಗೊಂದು ಕಂಪ್ಲೇಂಟನ್ನು ನನ್ನ ಆಫೀಸ್ ಕಚೇರಿ ಕೊಟ್ಟಿದ್ದಾರೆ ಅಂಥೇಳಿ. ಅದು ನನಗೆ ಇನ್ನೂ ನನ್ನ ಕೈ ಸೇರಿಲ್ಲ. ನಾನು ನಿನ್ನೆ ಬಂದಿರೋದು, ನಾನು ನಿನ್ನೆ ಕ್ಯಾಬಿನೆಟಿಗೂ ಬಂದಿಲ್ಲ. 7 ದಿವಸದಿಂದ ನಾನು ಬೆಂಗಳೂರಿಗೆ ಬಂದಿಲ್ಲ, ನಿಮ್ಗೆ ಅದನ್ನು ಗೊತ್ತಿರಬೇಕು. ನಾನು ಇವತ್ತೇ ಬಂದಿದ್ದೀನಿ. ಖಂಡಿತ ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಏನು ನ್ಯಾಯ ಕೊಡಿಸ್ಬೇಕು ನಾನು ಖಂಡಿತ ಕೊಡಿಸ್ತೀನಿ. ಪಬ್ಲಿಕ್ ಟಿವಿ ಬಿತ್ತರಿಸಿರ್ತಕ್ಕಂಥ ಉತ್ತರ ನಾನು ಕೊಡಲೇಬೇಕು, ಯಾಕಂದರೆ ನಮ್ಮ ಹೊಣೆಗಾರಿಕೆ ಅದು. ಅದನ್ನು ಖಂಡಿತ ನಾನು ಮಾಡ್ತೀನಿ ಸರ್. ಪಬ್ಲಿಕ್ ಟಿವಿ ವರದಿ ಬಳಿಕ ತರಾತುರಿಯಲ್ಲಿ ಮಳಿಗೆ ಈಗ ಮಾಡಿದ್ದಾರೆ, ಬಟ್ ಇದು ಎನ್ಕ್ವೈರಿಯಿಂದ ತಪ್ಪಿಸ್ಕೊಳ್ಳೋ ಕೆಲಸ ಕೂಡ ಆಗಿರ್ಬೋದಲ್ಲ ಸರ್ ಅಧಿಕಾರಿಗಳದ್ದು? ಈಗ ಅಂಗಡಿಗಳನ್ನು ಅಲಾಟ್ ಮಾಡಬೇಕಾದ್ರೆ ಒಂದು ಕ್ರೊನಾಲಜಿಕಲ್ ಆರ್ಡರ್ ಮೇಲೆ ಮಾಡಬೇಕಾಗ್ತದೆ. ಅದರಲ್ಲಿ ಅವ್ಯವಹಾರ ಅಪ್ರತಪ್ರ ಮಾಡೋಕ್ಕಾಗೋದಿಲ್ಲ. ಆ ಥರ ಅದರಲ್ಲಿ ಕಂಡು ಬಂದರೆ ಖಂಡಿತ ಆ ದೊರೆಸ್ವಾಮಿ ಮೇಲೆ ನಾನು ಕ್ರಮ ಕೈಗೊಳ್ತೀನಿ. ಅವ್ರ ಆರೋಪ ಇರೋದೇ ದೊರೆಸ್ವಾಮಿ ಮೇಲೆ. ದೊರೆಸ್ವಾಮಿನೇ ಕರೆದು ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ ನಾಳೆನೇ ಡೈರೆಕ್ಟ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಡೈರೆಕ್ಟರ್ ಕೂಡ ಇವತ್ತು ಅವರು ಲೀವ್ ಮೇಲಿದ್ದಾರೆ, ಇವತ್ತು ನಾಳೆ ಅವ್ರು ಬರ್ತಾರೆ. ನಾನು ಮಾತಾಡಿದ್ದೀನಿ ಬೆಳಗ್ಗೆ, ಈ ಥರ ಬಂದಿದೆ ಪಬ್ಲಿಕ್ ಟಿವಿನಲ್ಲಿ ಅಂಥೇಳಿ. ನಾನು ಬೆಳಗ್ಗೆ ಹಿಡಿದು ಅದನ್ನೇ ನೋಡ್ತಾ ಕುಂತಿದ್ದೆ. ನಿಮ್ಮದು ಸುಕೇಶ್ ಅನ್ನೋರು ಯಾರೋ ಮಾತನಾಡಿದರು ನನಗೆ, ಅದು ಖಂಡಿತ ನಾನು ಕ್ರಮ ಕೈಗೊಳ್ತೀನಿ.
ಪದೇ ಪದೇ ಈ ರೀತಿ ಆರೋಪ ಬಂದಾಗ ಸರ್, ಯಾಕಂದ್ರೆ ವರ್ತಕರು ಬಹಿರಂಗವಾಗಿ ಈಗ ಹೇಳ್ಕೋಬೇಕು ಅಂತಂದ್ರೆ, ಜೊತೆಗೆ ನಿಮ್ಗೂ ಖುದ್ದಾಗಿ ಪತ್ರ ಬರೀತಾರೆ ಅಂತಂದ್ರೆ ಏನೋ ಲೋಪ ಇರ್ಬೋದು ಅಂತ ಅನ್ಸ್ತಾ ಇಲ್ವಾ ಸರ್ ನಿಮ್ಗೆ? ಈ ಹಿಂದೆ ಕೂಡ ಅಷ್ಟೇನೆ ತಪ್ಪಿಸ್ಕೊಳ್ಳೋಕೆ ಅವಕಾಶವನ್ನ ಕೊಡ್ತಾ ಇದ್ದೀರಾ ಅಧಿಕಾರಿಗಳಿಗೆ ಹಾಗಿದ್ರೆ ಸರ್? ನೀವು ಹೇಳಿದ ಮೇಲೆ ಅವತ್ತೇ ಅಲಾಟ್ಮೆಂಟ್ ಆಗ್ತಾ ಇತ್ತು. ನಾನು 2 ತಿಂಗಳು ಇದನ್ನು ಮೆರಿಟ್ ವೆರಿಫಿಕೇಷನ್ ಸಲುವಾಗಿಯೇ ಡೆಫರ್ ಮಾಡಿದೆ. ನಾನು ಅವತ್ತೇ ಅಲಾಟ್ಮೆಂಟ್ ಆಗ್ತಿತ್ತು. ತಾವೇ ಬಂದಿದ್ರಿ, ನಾನು ಕಂಪ್ಲೀಟ್ ನೀವು ವೆರಿಫೈ ಮಾಡಿ ಅಂತೇಳಿ ಡೈರೆಕ್ಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೇ ವೆರಿಫೈ ಮಾಡಿ ಅವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇನ್ ಕೇಸ್ ಅಷ್ಟು ಮೀರಿ ಈ ದೊರೆಸ್ವಾಮಿ ಏನಾದರೂ ಅದರಲ್ಲಿ ಅವ್ಯವಹಾರ ಮಾಡಿದರೆ ಖಂಡಿತ ಕ್ರಮ ಕೈಗೊಳ್ತೀನಿ. ಇದರಲ್ಲಿ 2 ಮಾತಿಲ್ಲ. ಥ್ಯಾಂಕ್ ಯು. ಇದು ಸಚಿವ ಶಿವಾನಂದ ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.